ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್. ಮನೆಗೆ ಓಡೋಡಿ ಬಂದ ತಾಂಡವ ಅಮ್ಮನ ಮಾತಿಗೂ ಸೊಪ್ಪು ಹಾಕದ ಮಗನಿಗೆ ಭಾಗ್ಯಳ ಪ್ರಶ್ನೆಗಳ ಸರಮಾಲೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನಕ್ಕೆ ನೋಡುಗರ ಮನಸ್ಸು ಸೆಳೆಯುತ್ತಿದೆ. ಸದ್ಯಕ್ಕೆ ತನ್ವಿಯನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಭಾಗ್ಯ ಮನೆಗೆ ಬಂದಿದ್ದಾಳೆ. ಆದರೆ ಭಾಗ್ಯ ಮನಸ್ಸಿನಲ್ಲಿ ವೈದ್ಯರು ಹೇಳಿದ ಮಾತು ಕೊರಗುತ್ತಿದೆ. ತನ್ವಿ ಯಾವುದೋ ಒಂದು ವಿಚಾರ ಮನಸ್ಸಿಗೆ ತೆಗೆದುಕೊಂಡು ಬಿಟ್ಟಿದ್ದಾಳೆ. ಆದ್ದರಿಂದ ಈ ರೀತಿ ಆಡುತ್ತಾ ಇದ್ದಾಳೆ ಎಂದು ಹೇಳಿದ್ದಾಳೆ. ಕಾಲಕ್ರಮೇಣವಾಗಿ ಸರಿ ಹೋಗುತ್ತಾಳೆ. ಎಲ್ಲರಿಂದಲೂ ಕೂಡ ಅವಳನ್ನು ಹೊರಗಡೆ ನೀವೇ ಕರೆದುಕೊಂಡು ಬರಬೇಕು ಎಂದು ಭಾಗ್ಯಗೆ ಹೇಳಿದ್ದಾರೆ. ಈ ಮಾತು ಮನೆಗೆ ಬಂದ ಮೇಲೆ ಕೂಡ ಭಾಗ್ಯಗೂ ಕಾಡುತ್ತಿದೆ. ಹಾಗಾದರೆ ತಾಂಡವ್ ಏನು ಮಾಡಿದರು ಎಂಬ ಪ್ರಶ್ನೆ ಈಗ ಭಾಗ್ಯ ಮನಸ್ಸಿನಲ್ಲಿ ಮೂಡುತ್ತಿದೆ. ಇನ್ನು ತನ್ವಿ ವಿಚಾರದಲ್ಲಿ ಶ್ರೇಷ್ಠ ತನ್ನ ತಂದೆ ತಾಯಿಗೆ ಸುಳ್ಳು ಹೇಳಿದ್ದಾನೆ. ತಾಂಡವ್ ಒಂದು ಅನಾಥ ಮಗುವನ್ನು ದತ್ತು ತೆಗೆದುಕೊಂಡು ಸಾಕುತ್ತಾ ಇದ್ದಾರೆ. ಆ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ತನ್ನ ತಂದೆ ತಾಯಿಯನ್ನು ನಂಬಿಸಿದ್ದಾಳೆ. ಇದರಿಂದಾಗಿ ಕಾವ್ಯ ಮನಸ್ಸಿಗೆ ಬಹಳ ನೋವಾಗಿದ್ದು ಕಾವ್ಯ ದೊಡ್ಡ ನಮಸ್ಕಾರ ಹೇಳಿ ಬೆಂಗಳೂರಿಗೆ ವಾಪಸ್ ಹೋಗಿದ್ದಾಳೆ. ಆದರೆ ಶ್ರೇಷ್ಠ ತನ್ನ ಮದುವೆ ನಡೆಸಲು ಸಾವಿರ ಅಲ್ಲ ಕೋಟಿ ಸುಳ್ಳು ಹೇಳಲು ಸಿದ್ಧ ಎಂದಿದ್ದಾಳೆ. ಈ ಕಡೆ ತಾಂಡವ್ಗೆ ವಿಷಯ ತಿಳಿದ ಕೂಡಲೇ ತನ್ನ ಮನೆಗೆ ಮಗಳನ್ನು ನೋಡೋಕೆ ಓಡೋಡಿ ಬಂದಿದ್ದಾನೆ. ಕುಸುಮಗೆ ಮಗನ ಮೇಲೆ ಈಗ ಯಾವುದೇ ವ್ಯಾಮೋಹ ಇಲ್ಲ. ಯಾಕಂದರೆ ತನಗೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರೂ ಕೂಡ ತಾಂಡವ್ಗೆ ಫೋನ್ ಸಿಗ್ತಿಲ್ಲ. ಈಗ ಚೆನ್ನಾಗಿ ಆದ ಮೇಲೆ ಬಂದರೆ ಏನು ಪ್ರಯೋಜನ ಎಂದು ಕುಸುಮ ವಾದ. ನನಗೆ ಮಗನೇ ಬೇಡ ಎಂದು ಕುಸುಮ ನಿರ್ಧಾರ ಮಾಡಿದ್ದು ಬೀಗತಿ ಸುನಂದ ಮಾತುಗಳನ್ನು ಕೂಡ ಕುಸುಮ ಮನಸ್ಸು ಬದಲಿಸಿದೆ. ಮಗನ ಬಗ್ಗೆ ಅವರು ಆಡಿದ ಒಂದೊಂದು ಮಾತುಗಳು ಕೂಡ ಕುಸುಮ ಅವರ ಮನಸ್ಸಿಗೆ ಅಷ್ಟು ನೋವು ಉಂಟು ಮಾಡಿದ್ದು. ತಾಂಡವ್ ಬಗ್ಗೆ ಇದ್ದ ಅಭಿಪ್ರಾಯ ಸತ್ತು ಹೋಗಿದೆ. ತನ್ವಿಯನ್ನು ನೋಡಲು ಓಡೋಡಿ ಬಂದ ತಾಂಡವ್ ಮಗಳನ್ನೇ ಯಾರು ಎಂದು ಕೇಳಿದ ಕುಸುಮ. ಮಗಳಿಗೆ ಆಕ್ಸಿಡೆಂಟ್ ಆಗಿರುವ ವಿಚಾರ ತಿಳಿದಿದ್ದನು. ತನ್ವಿಯನ್ನು ನೋಡಲು ಮನೆ ಬಾಗಿಲಿಗೆ ಓಡೋಡಿ ಬಂದಿದ್ದಾನೆ. ಆದರೆ ಕುಸುಮ ಮಗನನ್ನು ಮನೆಯೊಳಗೆ ಬಿಟ್ಟುಕೊಳ್ಳುತ್ತಿಲ್ಲ. ಯಾರಪ್ಪ ನೀನು ಇಲ್ಲಿಗೆ ದಾರಿ ತಪ್ಪಿ ಬಂದಿದ್ದೀಯಾ? ನೋಡು, ಬೇರೆ ಆಕ್ಸಿಡೆಂಟ್ಗೆ ಹೋಗಬೇಕಿತ್ತು ಎಂದು ಮಾತನಾಡಿ ಮಗನಿಗೆ ಕೆಣಕಿದ್ದಾಳೆ. ಆದರೆ ತಾಂಡವ್ ತನ್ನನ್ನು ಮುಂಡು ವಾದವನ್ನು ಬಿಡುತ್ತಿಲ್ಲ. ಅಮ್ಮ, ನಾನು ತನ್ವಿಯನ್ನು ನೋಡಲೇಬೇಕು. ನಿನ್ನ ಡ್ರಾಮಾ ಆಮೇಲೆ ಇಟ್ಟುಕೋ ಎಂದು ಕೇಳಿದ್ದಾನೆ. ನಾನು ಮೊದಲು ನನ್ನ ಮಗಳನ್ನು ನೋಡಬೇಕು. ಎಲ್ಲ ಪರಿಸ್ಥಿತಿ ಕೂಡ ನೀನು ಒಂದೇ ರೀತಿ ಆಳಬೇಡ ಎಂದು ಕುಸುಮಗೆ ಎದುರುತ್ತರ ಕೊಟ್ಟಿದ್ದಾನೆ. ಈ ಕಡೆ ಬೀಗತಿ ಮಾತನಾಡಿದ್ದನ್ನು ಕೇಳಿಸಿಕೊಂಡ ಸುನಂದ ಅಲ್ಲಿಗೆ ಬಂದಿದ್ದ. ಏನಪ್ಪ ನಿನಗೆ ಮನೆ ಈಗ ನೆನಪಾಯ್ತು ಎಂದು ಅಳಿಯನಿಗೆ ಕೇಳಿದಾಳೆ. ಕುಸುಮ ಕಲ್ಲು ಮಸೆಯುತ್ತಾ ಮನಸ್ಸು ಮಾಡಿಕೊಂಡಿದ್ದಳು. ಬಾಗಿಲನ್ನು ಮುಚ್ಚಲು ಹೋದಾಗ ತಾಂಡವ್ ನನ್ನ ಮಗಳು ನೋಡಲು ನನಗೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ ಎಂದು ಕುಸುಮ ಅವರನ್ನು ಜೋರಾಗಿ ತಳ್ಳಿ ಮನೆಯ ಒಳಗೆ ಹೋಗಲು ಪ್ರಯತ್ನಿಸಿದ್ದಾನೆ. ಇನ್ನೇನು ಕುಸುಮ ಅವರು ಬೀಳಬೇಕು ಎಂದಾಗ ಅಲ್ಲಿಗೆ ಬಂದು ಭಾಗ್ಯ ಅತ್ತೆಯನ್ನು ಹಿಡಿದುಕೊಂಡಿದ್ದಾರೆ. ಗಂಡನನ್ನು ಖಡಕ್ಕಾಗಿ ಪ್ರಶ್ನೆ ಮಾಡಿದ ಭಾಗ್ಯ. ತನ್ನ ಅತ್ತೆಯ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡ ಭಾಗ್ಯ ತನ್ನ ಗಂಡ ಅತ್ತೆಯನ್ನು ತಳ್ಳಿಕೊಂಡು ಒಳಗೆ ಬಂದಿದ್ದಕ್ಕೆ ಕೋಪ ಮಾಡಿಕೊಂಡಿದ್ದಾಳೆ. ನನ್ನ ಮಗಳಿಗೆ ಮಾನಸಿಕ ಆಘಾತವಾಗಿದೆ ಎಂದು ತಿಳಿದಾಗಿದ್ದ ಭಾಗ್ಯ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಮೂಡಿದ್ದು ಈಗ ತಾಂಡವ್ ಮನೆಗೆ ಬಂದಿದ್ದರಿಂದ ಅದನ್ನು ಕೂಡ ಕೇಳಲು ಸಮರ್ಥನಾಗಿದ್ದಾಳೆ. ಭಾಗ್ಯ ಎಂದಿಗೂ ಕೂಡ ತನ್ನ ಗಂಡನ ಮುಂದೆ ನಿಂತು ಜೋರಾಗಿ ಮಾತನಾಡಿದವೇ ಅಲ್ಲ. ಆದರೆ ಅಂತಹ ಪರಿಸ್ಥಿತಿ ಭಾಗ್ಯಗೆ ಬಂದಿದ್ದು ಗಂಡನನ್ನು ಪ್ರಶ್ನೆ ಮಾಡುತ್ತಿದ್ದಾಳೆ. ಭಾಗ್ಯ ತನ್ನ ಮುಂದೆ ನಿಂತುಕೊಂಡು ಮಾಡುತ್ತಿರುವ ತಾಂಡವ್ ಸಹಿಸಲಾಗುತ್ತಿಲ್ಲ. ಭಾಗ್ಯಗೆ ಕೂಡ ತಾಂಡವ್ ಕ್ಲಾಸ್ ತೆಗೆದುಕೊಳ್ಳಲು ನೋಡಿದಾಗ ಮನೆ ಎಲ್ಲರೂ ಕೂಡ ತಾಂಡವ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ.